ಸಂಜೆ 7:15ಕ್ಕೆ ಮೋದಿ ಪ್ರಮಾಣ ವಚನ, ಅದ್ದೂರಿ ಪದಗ್ರಹಣಕ್ಕೆ ಸಜ್ಜಾದ ರಾಷ್ಟ್ರಪತಿ ಭವನ. ಸಂಜೆ 4 ಗಂಟೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್. ದೆಹಲಿಯಲ್ಲಿ ಸಂಪುಟ ರಚನೆ ಕಸರತ್ತು. ಬಿಜೆಪಿ 36, ಮೈತ್ರಿಕೂಟದ 12 ಸಂಸದರಿಗೆ ಕಾಲ್. ಸಂಭಾವ್ಯರಿಗೆ ಪ್ರಧಾನಿ ಕಚೇರಿಯಿಂದಲೇ ಆಹ್ವಾನ. ಮೋದಿ ಸಂಪುಟದಲ್ಲಿ ರಾಜ್ಯದ 3 ಚಾನ್ಸ್. ಎಚ್ಡಿಕೆ, ಬೊಮ್ಮಾಯಿ, ಜೋಶಿಗೆ ಕರೆ. ಕೃಷಿ ಖಾತೆ ಕೊಟ್ಟರೆ ಉತ್ತಮ ಎಂದ ಕುಮಾರಸ್ವಾಮಿ. ಬಿಜೆಪಿಗೆ ಪ್ರಮುಖ ಖಾತೆಗಳು ಫಿಕ್ಸ್. ಗೃಹ, ರಕ್ಷಣೆ, ವಿದೇಶಾಂಗ, ಆರೋಗ್ಯ ಸೆಲೆಕ್ಟ್. ರಾಜನಾಥ್, ಅಮಿತ್ ಶಾಗೂ ಸಚಿವ ಸ್ಥಾನ. ಮೋದಿ ಪಟ್ಟಾಭಿಷೇಕದತ್ತ ವಿಶ್ವದ ಚಿತ್ತ. ಪದಗ್ರಹಣ ಕಾರ್ಯಕ್ರಮಕ್ಕೆ ಗಣ್ಯರ ಆಗಮನ. ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮ. मैं नरेंद्र दामोदर दास मोदी, मैं संघ के प्रधानमंत्री के रूप में अपने कर्तव्यों का निर्वहन करूंगा. ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕಿಂತ ಮುಂಚೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ನರೇಂದ್ರ ಮೋದಿ ಅವರು. ದೆಹಲಿಯಲ್ಲಿ ಸಂಪುಟ ರಚನೆಯ ವಿಚಾರವಾಗಿ ಕಸರತ್ತು ನಡೀತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಪ್ರಧಾನಿ ಮಹತ್ವದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಭೆಯನ್ನು ನಡೆಸಲಿದ್ದಾರೆ. ಸಂಭಾವ್ಯ ಸಚಿವರು ನಾಯಕರ ಜೊತೆಯಲ್ಲಿ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. 48 ಸಂಸದರ ಜೊತೆ ಮೋದಿ ಚರ್ಚೆಯನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಸೆಕೆಂಡ್ ರೌಂಡ್ ಮೀಟಿಂಗ್ ನಡೆಯುತ್ತೆ. ಈಗ ಆಲ್ರೆಡಿ ಟೀ ಪಾರ್ಟಿ ಮೀಟಿಂಗ್ ಮುಕ್ತಾಯಗೊಂಡಿದೆ. ಇದರ ಬೆನ್ನಲ್ಲೇ ಮಧ್ಯಾಹ್ನ 3 ಗಂಟೆಗೆ ಸೆಕೆಂಡ್ ರೌಂಡ್ ಇನ್ನಿಂಗ್ಸ್ ಅಂತಾರಲ್ಲ, ಆ ರೀತಿಯಾಗಿ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಲಿದ್ದಾರೆ ನರೇಂದ್ರ ಮೋದಿ ಅವರು. ಈಗಾಗಲೇ ಸಾಕಷ್ಟು ಜನ ನಾಯಕರಿಗೆ, ಸಂಸದರಿಗೆ ಕರೆ ಹೋಗಿದೆ. ಬಿಜೆಪಿಯಿಂದ ಯಾರಿಗೆಲ್ಲ ಕರೆ ಹೋಗಿದೆ, ಸಂಭಾವ್ಯ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿದೆ, ಯಾವ ಯಾವ ರಾಜ್ಯದವರು, ಎಷ್ಟು ಜನ ಇವತ್ತು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ, ಮೈತ್ರಿ ಪಕ್ಷದ ನಾಯಕರು ಯಾರೆಲ್ಲ ಇಲ್ಲಿ ಮೋದಿ ಕ್ಯಾಬಿನೆಟ್ನಲ್ಲಿ ಇರಲಿದ್ದಾರೆ ಎನ್ನುವ ಸಂಭಾವ್ಯ ಪಟ್ಟಿಯನ್ನು ನೀವು ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ಬೋದು. ನೋಡಿ, ರಾಜ್ಯದಿಂದ 4 ರಿಂದ 5 ಜನರಿಗೆ, 5 ಸಂಸದರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಜೊತೆಗೆ ಬಸವರಾಜ ಬೊಮ್ಮಾಯಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯಸಭೆ ಸದಸ್ಯರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಕಳೆದ ಬಾರಿಯ ಕ್ಯಾಬಿನೆಟ್ನಲ್ಲಿ ಹಣಕಾಸು ಸಚಿವೆಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಅವರಿಗೆ ಯಾವ ಹುದ್ದೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಕೇಳಿಸ್ತಾ ಇದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಬಹುತೇಕ ನಿಶ್ಚಿತ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕೃಷಿ ಖಾತೆ ಕೊಟ್ಟರೆ ಒಳ್ಳೆಯದು ಅಂತೇಳಿ ಅವರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಖಾತೆಯನ್ನು ಕೊಡ್ಬೋದು, ಬಸವರಾಜ ಬೊಮ್ಮಾಯಿ ಕೊಟ್ಟರೆ ಯಾವ ಖಾತೆಯನ್ನು ಕೊಡ್ಬೋದು. ರಾಜ್ಯ ಖಾತೆ ಸಚಿವೆ ಆಗಿದ್ದಂಥವರು ಶೋಭಾ ಕರಂದ್ಲಾಜೆ ಅವರು. ಈಗ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪೋರ್ಟ್ಫೋಲಿಯೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುವ ಸಾಧ್ಯತೆ ಇದೆ. ಮತ್ತೊಂದು ವಿಚಾರ